ನಮ್ಮ ಮನೆ ಹತ್ರದವರು ಒಂದು ಪೆಜೆಕಾಯಿ ಕೊಟ್ಟಿದ್ದಾರೆ. ಪೆಜೆಕಾಯಿ ಮುಂಚೆ ಕಟ್ಟುವ ಅಡುಲಕ್ಕೆ ಕ್ಯಾಮರಾ ಅಡ್ದು ನಮ್ಮ ಪೆಜೆಕಾಯಿ ಹಾಕಿತ್ತ ఇంట్లో మరండా ఉండదా అల్పుండు ఎల్య అమ్మ ఉండదా జీ గుజ్జే గుండతా ಪೆಜೆಕಾಯಿ ತಪ್ಪು ಅವು ಮುರಾನಿ ಚೂರು ಪರ್ನತ್ನಡು ಅವನ್ ಚೀಪೆಲ್ಲ ಕೂಡಿತ್ತು ಅಮ್ಮ ಅಡ್ಡದ ಕ್ಯಾಮರಾ ಅಡ್ಡದಾಗ ನೋಡಿ ಪೆಜೆಕಾಯಿ ಅವು ಪರ್ನದಲ್ಲಿ ಇಂದೆಂತ ಅಷ್ಟೇ ಪುಳಿ ಉಂಡಿರು ಅವು ಕೈ ತೆಗಿತಾನ ತೆಗೆದಲ್ಲ ಬಾ ಕೈ ತೆಗಿತಲ್ಲ ಚಾಮಪ್ಪು ಒಳ್ಳೇದುಂಟು ಒಂಜ ರಡ್ಡಿಲ್ಲಿ ಅವು ತಿತ್ತು ಇಲ್ಲಿ ನೋಡಿ ನಮ್ಮದೊಂದು ಪೈನಾಪಲ್ ಹೊಸದಾಗಿ ಆದದ್ದು ದೊಡ್ಡ ಗಾತ್ರದ ಪೈನಾಪಲ್. ಯಾರು ಕಣ್ಣಾಗಬೇಡಿ ಫಸ್ಟ್. ಹಾಂ ದೊಡ್ಡ ಗಾತ್ರ ಸ್ಮೆಲ್ಲ ಜೊತೆ ಕೆ ಜಿ 1 kg ಜಾಸ್ತಿ ಅಪ್ಪ ಜೊತೆ ಇಂಚಿದೆ ಅಲ್ಲಿ ಬೆಳೆತಂಡ ಇನ್ನೂ ಹಾಗೆ ಇಟ್ಟರೆ ಏನಾದರೂ ಕಲರ್ ಚೇಂಜ್ ಆಗ್ತದೆ. ಹಾಂ ಬೆಳೆತನ ಬುಕ್ಕ ದೀತ ಬುಕ್ಕ ನಮ್ಮಕ್ಲ ತಿನ್ನರಪ್ಪ ಅಂತ ತುಕ ಏತ್ಕೆ ಬಾರಂಡು ಯಮ್ಮ ಒಂದು 2 ಕಿಲೋ ಉಪ್ಪಾಯಿ ಅದಾ ನೆಕ್ಸ್ಟ್ ಒಂದು ಪೈನಾಪಲ್ ಉಂಟು. ತುಂಬ ದಿವಸ ಆಯಿತು ನಾವು ಕೊಯ್ದು. ತುಂಬ ಹೇಳಿದರೆ ಒಂದು ತಿಂಗಳು ಹತ್ರ ಆಗ್ತಾ ಬಂತು. ನಾವು ಹಣ್ಣಾಗುವ ಮೊದಲೇ ಕೊಯ್ದಿಟ್ಟದು. ಇನ್ನೂ ಕೂಡ ಹಣ್ಣಾಗಲಿಲ್ಲ ಕರೆಕ್ಟಾಗಿ, ನೋಡುವ ಅಂತ. പറഞ്ഞിട്ടുണ്ടോ ಏಮ್ಮ ಒಂದು ನಿಮಿಷ ಕಟ್ ಮಾಡ್ತೀನಿ ನೋಡಿ. ಅಲ್ಲ ಕಪ್ಪು ಒಂದು ಮಜಾ ಹೆಡ್ಡಾಡಿ ಇನ್ನಿರ ಹಾಗೆ ಪೈನಾಪಲ್ ಒಂಥರ ಟೇಸ್ಟ್, ಸಿಹಿ ಸಹ ಇತ್ತು, ಹುಳಿ ಸಹ ಇತ್ತು. ಹಾಗೆ ಒಂಥರ ಮಿಕ್ಸ್ಡ್ ಟೇಸ್ಟ್. ನಾನು ಫಸ್ಟ್ ಹಾಕಿದ ವೀಡಿಯೋ ಉಂಟಲ್ಲ, ಒಂದು 20-25 ದಿನದ ಮೊದಲಿನ ವೀಡಿಯೋ, ಆ ಪೈನಾಪಲ್ ಕಟ್ ಮಾಡಿದ್ದು ಹಣ್ಣಾದ ನಂತರ ತೋರಿಸುವ ಅಂತ ನಾನು ಆ ವಿಡಿಯೋವನ್ನು ಸಪರೇಟಾಗಿ ತೆಗೆದಿಟ್ಟಿದ್ದೆ. ಹಾಗೆ ಅರ್ಧ ಪೈನಾಪಲ್ ನಾನು ತೆಗೆದಿಟ್ಟಿದ್ದೇನೆ, ಸ್ವಲ್ಪ ದೊಡ್ಡ ಗಾತ್ರದ ಪೈನಾಪಲ್, ಹಾಗಾಗಿ ಅರ್ಧ ಇವಾಗ ಸಾಕು. ಮಿಕ್ಕಿದ ಅರ್ಧ ನಾನು ಉಪ್ಪಲ್ಲಿ ಹಾಕಿಡ್ತೇನೆ, ಅದು ಕೂಡ ತುಂಬ ಒಳ್ಳೆಯದಾಗ್ತದೆ. ನಾನು ತೋರಿಸ್ತೇನೆ ಯಾವ ರೀತಿ ಹಾಕ್ತೇನೆ ಅಂತ. ಇವಾಗ ನಾವು ಇದು ತಿನ್ನಲಿಕ್ಕೆ ಉಪ್ಪು ಖಾರ ಹಾಕಿ ತಿಂತಾ ಇದ್ದೇವೆ. ಇದು ಕೂಡ ತುಂಬಾ ಟೇಸ್ಟ್ ಆಗ್ತದೆ ಈ ರೀತಿ ತಿನ್ನಲಿಕ್ಕೆ. ಸ್ವಲ್ಪ ಕೆಲವರು ಸಕ್ಕರೆ ಕೂಡ ಹಾಕ್ತಾರೆ.
ಹಾಗೆ ನೆಕ್ಸ್ಟ್ ಅರ್ಧ ಪೈನಾಪಲನ್ನು ಕಟ್ ಮಾಡಿ ಈ ರೀತಿ ಬಾಕ್ಸ್ ಇದರಲ್ಲಿ ಡಬ್ಬದಲ್ಲಿ ಹಾಕಿದೆ ನಾನು. ಇದು ಉಪ್ಪಲ್ಲಿ ಹಾಕಿಡಲಿಕ್ಕೆ. ಇದಕ್ಕೆ ನಾನು ಗಾಂಧಾರಿ ಮೆಣಸು ತೆಗೆದಿದ್ದೇನೆ. ಗಾಂಧಾರಿ ಮೆಣಸು ಕೂಡ ಆಗ್ತದೆ, ಹಸಿಮೆಣಸು ಕೂಡ ಆಗ್ತದೆ. ಗಾಂಧಾರಿ ಮೆಣಸು ಇದ್ದರೆ ಒಳ್ಳೆಯದಾಗ್ತದೆ. ಹಾಗೆ ಇನ್ನು ಉಪ್ಪು 1 ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಆಮೇಲೆ ಕುದಿಸಿದ ನೀರುಂಟಲ್ಲ, ಬಿಸಿ ಮಾಡಿದ ನೀರು ತಣ್ಣದ ನಂತರ ಹಾಕಬೇಕು, ಬಿಸಿ ಹಾಕಬಾರ್ದು, ತಣ್ಣದ ನಂತರ ಹಾಕ್ತಾ ಇದ್ದೇನೆ. ಆಮೇಲೆ ಲಿಡ್ ಕ್ಲೋಸ್ ಮಾಡಿಡುವ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೀರ್ದೋಸೆ ಮಾಡ್ತಾ ಇದ್ದೇನೆ. ನೀರ್ದೋಸೆ ಮತ್ತು ಬದನೆ ಪದಾರ್ಥ ಉಂಟು, ನಿನ್ನೆ ಮಾಡಿದೆ. ನಾನು ನಿನ್ನೆ ಉಪ್ಪಲ್ಲಿ ಪೈನಾಪಲ್ ಹಾಕಿದ್ದೆ ಅಲ್ವಾ, ಅದು ನಾನು ನಿನ್ನೆ ನೈಟ್ ಫಿಲ್ಮ್ ನೋಡಲಿಕ್ಕೆ ಕೂತ್ಕೊಂಡಿದ್ದೆ, ಒಂದು ಅಮಿತಾಬ್ ಬಚ್ಚನ್ ಹಳೆ ಫಿಲ್ಮು. ಆವಾಗ ನಾನು ಮತ್ತೆ ಖುಷಿ ಸ್ವಲ್ಪ ತಿಂದ್ವಿ. ಪೈನಾಪಲ್ ಸೈಸ್ಲಿಕ್ಕೆ ಆಗಿಲ್ಲ, ಉಪ್ಪಲ್ಲಿ ಹಾಕಿಟ್ಟದು. ಆವಾಗಲೇ ಟೇಸ್ಟ್ ಇತ್ತು, ಇವತ್ತು ತುಂಬ ಟೇಸ್ಟ್ ಆಗಿರ್ಬೋದು. ನಿನ್ನೆ ಹಾಕುವಾಗ ಫುಲ್ ಇತ್ತಿದ್ರಲ್ಲಿ, ಇವಾಗ ಇಷ್ಟ ಆಗಿದೆ ನೋಡಿ ನಾನು ಮತ್ತೆ ಖುಷಿ ತಿಂದು. ನನಗೆ ರಜೆ ಟೈಮಲ್ಲಿ ಉಂಟಲ್ಲ, ಮಕ್ಕಳಿಗೆ ಸ್ಕೂಲಿಗೆ ರಜೆ ಸಿಕ್ಕುವ ಟೈಮಲ್ಲಿ ಮಕ್ಕಳನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ನನಗೆ. ಇಬ್ಬರು ಎಲ್ಲರಿಗೂ ಗೊತ್ತಿರ್ಬೋದು, 2 ಮಕ್ಕಳಿದ್ದವರಿಗೆ ಈ ಅನುಭವ ಆಗಿರ್ಬೋದು. ಫುಲ್ ಟೈಮ್ ಜಗಳ, ಎಲ್ಲದಕ್ಕೂ ಜಗಳ. ಟಿ ವಿ ನೋಡುವಾಗ ಕೂಡ ರಿಮೋಟಿಗೆ ಕೂಡ ಜಗಳ. ಏನಾದರೂ ಸುಮ್ಮನೆ ಕೂತ್ಕೊಂಡು ಆಟ ಆಡೋದಲ್ಲ, ಜಗಳ ಆಡೋದು ಜಾಸ್ತಿ. ಹಾಗಾಗಿ ಈ ಸಲ ನಾನೊಂದು ಪ್ಲ್ಯಾನ್ ಮಾಡಿದ್ದೆ. ನಾನು ಇಬ್ಬರಿಗೆ ಕೂಡ ಒಂದು ಮಾರ್ಕ್ಸ್ ಕೊಡ್ತೇನೆ ಅಂತ ಹೇಳಿದೆ. ಹೇಗೆ ಅಂತ ಹೇಳಿದರೆ, ಒಂದು ದಿನದ ಫುಲ್ ಅವರ ಡಿಸಿಪ್ಲಿನ್ ನೋಡಿ ಒಂದು ಮಾರ್ಕ್ ನಾನು ಕೊಡ್ತೇನೆ ಅವರಿಗೆ, ಇಷ್ಟಿಷ್ಟು ಮಾರ್ಕ್ ಅಂತ. ಖುಷಿಗೊಂದು ಮಾರ್ಕು, ಸಮಿತಿಗೊಂದು ಮಾರ್ಕ್ ಅಂತ. ಲಾಸ್ಟಿಗೆ ಮೇ ಎಂಡ್ ಆಗುವಾಗ ಯಾರಿಗೆ ಟೋಟಲಲ್ಲಿ ಜಾಸ್ತಿ ಸಿಗ್ತದೆ ಅವರಿಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೇನೆ ಅಂತ ಹೇಳಿದ್ದೇನೆ. ಖುಷಿ ನನ್ನ ಹತ್ರ ಒಂದು ದೊಡ್ಡ ಗಿಫ್ಟ್ ಕೇಳಿದ್ದಾಳೆ, ಒಂದು ಬಾಕ್ಸ್ ಅಂತೆ. ಒಂದು 500 ಸಮಥಿಂಗ್ ಇರುವ ಒಂದು ಬಾಕ್ಸ್ ಕೇಳಿದ್ದು ನನ್ನ ಹತ್ರ. ಹಾಗೆ ನಾನು ಹೇಳಿದೆ, ಮಾರ್ಕ್ಸ್ ಜಾಸ್ತಿ ಇದ್ದರೆ ನಿಮಗೆ ತೆಗೆದುಕೊಡ್ತೇನೆ, ಅವನಿಗೆ ಜಾಸ್ತಿ ಇದ್ದರೆ ಅವನಿಗೆ ತೆಗೆದುಕೊಡ್ತೇನೆ ಅಂತ. ಹಾಗಾಗಿ ಈ ಸಲ ಸ್ವಲ್ಪ ನನಗೆ ರಿಲೀಫ್. ಈ ಒಂದು ಐಡಿಯಾ ನನಗೆ ಮೊದಲೇ ಬರ್ತಿದ್ರೆ ಎಲ್ಲ ರಜೆಗೆ ಸಹ ಸ್ವಲ್ಪ ನಾನು ನೆಮ್ಮದಿಯಾಗಿ ಕೂತ್ಕೊಳ್ಬೋದಿತ್ತು. ಹಾಗಾಗಿ ಇವಾಗ ಮಕ್ಕಳು ರಜೆ ಇದ್ದರೂ ಕೂಡ ಅಷ್ಟೇ ನನಗೆ ಅವರನ್ನು ಹ್ಯಾಂಡಲ್ ಮಾಡಲಿಕ್ಕೆ ಕಷ್ಟ ಆಗೋದಿಲ್ಲ. ಹೇಳಿದ್ದು ಕೇಳ್ತಾರೆ ಪಕ್ಕ. ಏನಾದರೂ ಉಪದ್ರ ಮಾಡುವಾಗ ಮಾರ್ಕ್ಸ್ ತೆಗಿದ್ದೇನೆ ಅಂತ ಹೇಳಿದರೆ ಆವಾಗಲೇ ಅದನ್ನು ಸ್ಟಾಪ್ ಮಾಡಿ ಸುಮ್ಮನೆ ಆಗ್ತಾರೆ. ಎಲ್ಲರೂ ಇದನ್ನೊಮ್ಮೆ ಟ್ರೈ ಮಾಡಿ, ಎಲ್ಲ ಪೇರೆಂಟ್ಸ್ನವರು. ವರ್ಕ್ ಆಗ್ಬೋದು, ನನಗೆ ವರ್ಕ್ ಆಗಿದೆ, ನಿಮಗೂ ಕೂಡ ವರ್ಕ್ ಆಗ್ಬೋದಾ ಏನೋ ಗೊತ್ತಿಲ್ಲ ನನಗೆ. ಹೊರಗಡೆ ಬಂದೆ, ಯಾಕೆಂತ ಹೇಳಿದರೆ ನಾನು ಹೇಳಿದರೆ ನೀವು ಅಷ್ಟಾಗಿ ನಂಬಲಿಕ್ಕಿಲ್ಲಲ್ಲ, ಏನೋ ವೀಡಿಯೋಗೋಸ್ಕರ ಆ ರೀತಿ ಹೇಳ್ತೇನೆ ಅಂತ ಕೆಲವರು ಅಂದ್ಕೊಳ್ಬೋದು. ಹಾಗಾಗಿ ಲೈವ್ ಆಗಿ ತೋರಿಸ್ತೇನೆ ನಾನು ಯಾವ ರೀತಿ ಮೈನಸ್ ಮಾಡ್ತೇನೆ ಅಂತ. ಮಕ್ಕಳ ಮಾರ್ಕ್ ಏನೆಲ್ಲ ಮಾಡಿದರೆ ಮೈನಸ್ ಮಾಡ್ತೇನೆ ಅಂತ, ಅವ್ರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ ನೀವೇ ನೋಡಿ. ಖುಷಿ ಇವಾಗ ಮಲಗಿದ್ದಾಳೆ, ಗಂಟೆ ಇವಾಗ 9 ಆಗ್ತಾ ಬಂತು, ಇನ್ನೂ ಕೂಡ ಎದ್ದೇಳಲಿಲ್ಲ. ಯಾವ ರೀತಿ ಮೈನಸ್ ಮಾಡುವಾಗ ಅವಳು ಎದ್ದೇಳ್ತಾಳೆ ಅಂತ ನೋಡಿ. ಖುಷಿ ಖುಷಿ ನಿನ್ನ 5 ಮಾರ್ಕ್ ಕಮ್ಮಿ ಅನ್ಬಿ ಈ ಲಕ್ಕಚ್ಚದ ಲೇಟ್ ಅಂಡದ ಅದಾದ ಇನ್ನೆಂಟ ಬೇಗ ಲಕ್ಕಿರ ಅಂತಿದ್ದೆ ನೀನು. ಅವಿಜ್ಜಿ ಜೈದಿನ ಅಂಡ ಈಗ ಟೈಮ್ ಉಂಡು. ತಪ್ಪು ಬಲ್ತ ಇವಾಗ ಬೇಗಲ ಕೊಡ್ಚ ಸಮೀದ ಬೇಗಲಾಗದೆ 50 ಮಾರ್ಕ್ಸ್ ಪೋಣಿ ನೀತ ಅಪ್ಪ ಲಕ್ಕಣ ಕಮ್ಮಿ ಅನ್ಬುಜಿ ಬ್ರಷ್ ಮಾಡ್ದದ್ದು ತಿಂಡಿದೀನಿ ಪೋ. ಇಲ್ಲಿ ಮಾರ್ಕಿಗೋಸ್ಕರ ಸಮೇತ ನೋಡಿ ಸೋಫಾ ಕ್ಲೀನ್ ಮಾಡೋದಂತೆ. ಮಾರ್ಕಿಗೋಸ್ಕರ ಮಕ್ಕಳು ಏನು ಮಾಡಲಿಕ್ಕೆ ಕೂಡ ರೆಡಿ ಇದ್ದಾರೆ. ಏದು ಮಾರ್ಕ್ ಬೋಡ ಪೀರೆಗೆ ಏತ್ಲಾವೆ ಶೋ ಕ್ಲೀನ್ ಆನ್ ಪೋರಾ. ಅವರಿಗೆ ಇವಾಗ ಅದೊಂದು ಗೇಮ್ ಥರ ಆಗಿದೆ, ಒಂಥರ ಗೇಮ್ ಆಗಿ ಅವಳು ಜಾಸ್ತಿ ತೆಗಿಬಾರ್ದು, ನಾನು ಕಮ್ಮಿ ತೆಗಿಬಾರ್ದು, ಹಾಗೆ ಒಂಥರ ಗೇಮ್ ಆಗಿ ತೆಗೆದಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಪರವಾಗಿಲ್ಲ, ನನ್ನ ಪ್ಲ್ಯಾನ್ ಸಕ್ಸಸ್ ಆಗಿದೆ. ಹಾಗೆ ಈ ವ್ಲಾಗ ನಾನು ಎಂಡ್ ಮಾಡ್ತಾ ಇದ್ದೇನೆ. ಲೈಕ್ ಹಾಕಲಿಕ್ಕೆ ಮರಿಬೇಡಿ. ಲೈಕ್ ಹಾಕ್ಲಿಕ್ಕೆ ಹೇಳಿದರೆ ಹಾಕ್ತಾರೆ, ಇಲ್ಲ ಅಂತ ಏನು ಹೇಳೋದಿಲ್ಲ. ಲಾಸ್ಟ್ ಟೈಮ್ ನಾನೊಂದು ಹೇಳಿದ್ದೆ ಲೈಕ್ ಹಾಕಲಿಕ್ಕೆ ಆಸೆ ಮಾಡಬೇಡಿ ಅಂತ, ಅವತ್ತು ಸ್ವಲ್ಪ ಲೈಕ್ ಜಾಸ್ತಿ ಬಂದಿತ್ತು. ಹಾಗಾಗಿ ಲೈಕ್ ಹಾಕಲಿಕ್ಕೆ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.